ಈಗ ಆ್ಯಕ್ಚುಲಿ ನೀವು ನಂಬಲ್ಲ ಏನಂದ್ರೆ ಒಂದು ಶರ್ಟ್ ಹಾಕ್ಬೇಕಾದ್ರೆ ನನ್ನ ಹತ್ರ ಶರ್ಟ್ ತಗೋಷ್ಟು ದುಡ್ಡಿಲ್ಲ. ಇವನೊಬ್ಬ ವೀಡಿಯೋ ಮಾಡ್ತಾಯಿದ್ದ, ನಾನು ನೋಡಿ ವೀಡಿಯೋ ಮಾಡೋದು ನೋಡಿ ತುಂಬ ಜನ ನಾನು ನೋಡಿ ತಮಾಷೆ ಮಾಡ್ತಾಯಿದ್ರು. ಇನ್ನೂ ಕೆಲವೊಂದಷ್ಟು ಜನ ನಾನು ನೋಡಿ ಒಂದು ಅಸಹ್ಯ ಮಾಡ್ತಾಯಿದ್ರು. ಒಂದು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದ್ನು. ಯಾವ ರೀತಿ ಅಂದರೆ ಇವತ್ತು ನಾವು ಕೆಲಸಕ್ಕೆ ಹೋದರೆ ಸಾಯಂಕಾಲ ನಮಗೆ ಒಂದು ಹೊತ್ತು ಊಟ. ಇವತ್ತು ನಾವು ಕೆಲಸಕ್ಕೆ ಹೋಗಲಿ ಅಂದರೆ ಯಾವುದೇ ರೀತಿ ಊಟ ಮಾಡೋಕ್ಕಾಗಲ್ಲ. ಸ್ಟಾರ್ಟಿಂಗ್ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಆ್ಯಕ್ಚುಲಿ ನನ್ನ ಬಗ್ಗೆ ಇಷ್ಟು ತಮಾಷೆ ಮಾಡಿದರು, ಇಷ್ಟು ಕೀಳಾಗಿ ನನ್ನ ಬಗ್ಗೆ ಮಾತಾಡಿದರು, ತುಂಬ ನೋವಾಗಿತ್ತು ಮನಸ್ಸಿಗೆ. ತುಂಬ ಜನ ಕೇಳ್ತಾ ಇರ್ತಾರೆ, ಬ್ರದರ್ ನಿಮಗೆ ಮೋಟಿವೇಶನ್ ಏನು, ನೀವು ವೀಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಏನು ಅಂತ. ನನಗೆ ಮೋಟಿವೇಶನ್ ಇವತ್ತು ಹೇಳ್ತದೆ ನಿಮಗೆಲ್ಲರಿಗೆ ಏನಪ್ಪ, ನನ್ನ ಒಂದು ಮೋಟಿವೇಶನ್ ಏನಪ್ಪ, ನನ್ನ ಒಂದು ಬಡತನ. ಏನು ಬಡತನ ಅಂದರೆ ಒಂದು ಟೈಮ್ದಲ್ಲಿ ನನಗೆ ನಮ್ಮ ಫ್ಯಾಮ್ಲಿಗೆ ಊಟ ಮಾಡೋದಕ್ಕೆ ಕೂಡ ಅನ್ನ ಇರಲಿಲ್ಲ. ನಾನು ಸ್ಟಾರ್ಟಿಂಗ್ ವೀಡಿಯೋ ಮಾಡೋಣ ನಾನು ನೋಡಿ ತುಂಬ ಜನ ಅವ್ರ ತಾಯಿಂದರು ನನ್ನ ಜೊತೆ ಇದ್ದಂಥ ಫ್ರೆಂಡ್ ಸರ್ಕಲ್ದವ್ರಿಗೆ ಹೇಳ್ತಾ ಇದ್ರು, ಏನಂತ ಇದ್ದಾರೆ, ಅವ್ನು ವೀಡಿಯೋ ಮಾಡ್ತಾನೆ ಹಾಳಾಗ್ತಾನೆ, ಅವ್ನು ಕೂಡ ಕೂಡ್ತಾ ಇದೆ, ಅವ್ನು ಕೂಡ ಸೇರ್ತಾ ಇದೆ, ಬಿಡು ಇಲ್ಲಾಂದ್ರೆ ನೀನು ಹಾಳಾಗ್ತೀನಿ ಅಂತ ತುಂಬ ಜನ ಮಾತಾಡೋದು. ಅದಕ್ಕೋಸ್ಕರ ನಾನು ಎಷ್ಟೋ ಜನ ನನ್ನ ಫ್ರೆಂಡ್ ಸರ್ಕಲ್ ಬಿಟ್ಟೋಗಿದ್ದಾರೆ. ಆದರೆ ಇವಾಗ ಹೇಳ್ತಾ ಇದ್ದಾರೆ, ಇದ್ರೆ ಅವ್ನು ಕೂಡ ನೀರು, ಅವನ ಜೊತೆ ನೀರು, ನೀನು ಕೂಡ ಸುಧಾರಣೆ ಮಾಡ್ತೀಯ, ಏನಾದರೂ ಜೀವನದಲ್ಲಿ ಅಚೀವ್ಮೆಂಟ್ ಮಾಡ್ತೀಯ ಅಂತ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು? ದುಡ್ಡು. ಗೈಸ್, ನಾನು ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡೋದು ಸ್ಟಾರ್ಟ್ ಮಾಡುವಾಗ ನನ್ನ ಬಗ್ಗೆ ತುಂಬ ಜನ ಮಾತಾಡ್ತಾಯಿದ್ರು. ಏನಂತ ಮಾತಾಡ್ತಾಯಿದ್ರು, ಇವನೇನು ವೀಡಿಯೋ ಮಾಡ್ತಾಯಿದ್ದಾನೆ, ಸ್ಕೂಲ್ ಬಿಟ್ಟಿದ್ದಾನೆ, ಕಾಲೇಜ್ ಬಿಟ್ಟಿದ್ದಾನೆ, ಏನು ಮಾಡ್ತಾಯಿದ್ದಾನೆ, ಇವನ ಕೈಯಲ್ಲಿ ಏನಾಗುತ್ತೆ ಅಂತ ತುಂಬ ಜನ ನನ್ನ ಬಗ್ಗೆ ಮಾತಾಡ್ತಾಯಿದ್ರು. ಮತ್ತು ಅದರಲ್ಲಿ ಇನ್ನೂ ಕೆಲವೊಂದಷ್ಟು ಜನ ಕೆಟ್ಟದಾಗಿ ಮಾತಾಡ್ತಿದ್ರು. ಇನ್ನೂ ಕೆಲವೊಂದಷ್ಟು ಜನ ನನಗೆ ಯಾರೂ ಕೂಡ ಕೇರ್ ಮಾಡ್ತಾಯಿರಲಿಲ್ಲ, ನನ್ನ ಅಷ್ಟು ತಲೆನೇ ಕೆಡಿಸ್ಕೊತಿರಲಿಲ್ಲ. ಯಾಕಂದರೆ ಇವನೊಬ್ಬ ವೀಡಿಯೋ ಮಾಡ್ತಾಯಿದ್ದ, ನಾನು ನೋಡಿ ವೀಡಿಯೋ ಮಾಡೋದು ನೋಡಿ ತುಂಬ ಜನ ನಾನು ನೋಡಿ ತಮಾಷೆ ಮಾಡ್ತಾಯಿದ್ರು. ಇನ್ನೂ ಕೆಲವೊಂದಷ್ಟು ಜನ ನಾನು ನೋಡಿ ಒಂದು ಅಸಹ್ಯ ಮಾಡ್ತಾಯಿದ್ರು. ಆದರೆ ಅಷ್ಟೆಲ್ಲ ಮಾಡಿದ್ರು ಕೂಡ ನಾನು ಯಾವುದೇ ರೀತಿ ನಿಲ್ಲಿಲ್ಲ. ಯಾಕಂದರೆ ನನ್ನ ಕೈಯಲ್ಲಿ ನಾನು ಈ ವಿಡಿಯೋ ಮಾಡಿ ಏನಾದರೂ ಒಂದು ಮಾಡಬೇಕು, ನನ್ನಿಂದ ಏನಾದರೂ ಒಂದು ಅಚೀವ್ಮೆಂಟ್ ಆಗುತ್ತೆ, ಏನಾದರೂ ಮಾಡ್ತೇನೆ ಸಾಧನೆ ಅಂತೇಳಿ ವಿಡಿಯೋ ಕಂಟೆಂಟ್ ಜರ್ನಿ ಸ್ಟಾರ್ಟ್ ಮಾಡಿದೆ. ಆವಾಗ ಸ್ಟಾರ್ಟ್ ಮಾಡಿದ ತಕ್ಷಣ ಇವಾಗ ನಾನು ಇಲ್ಲಿವರೆಗೆ ಬಂದಿದ್ದೀನಿ ಆ್ಯಕ್ಚುಲಿ. ಯಾಕಂದರೆ ಈಗ ನೀವು ನೋಡ್ಬೋದು, ನನ್ನ ಒಂದು ಯೂಟ್ಯೂಬ್ ಚಾನಲ್ 1 ಲಕ್ಷ ಮೇಲ್ಗಡೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅಂದರೆ ಸಬ್ಸ್ಕ್ರೈಬರ್ಸ್ ಅನ್ನೋದು ತಪ್ಪಾಗುತ್ತೆ, 1 ಲಕ್ಷ ಮೇಲ್ಗಡೆ ಕುಟುಂಬರ್ಸ್ ಇದ್ದಾರೆ. ಆದರೆ ಈ 1 ಲಕ್ಷ ಕುಟುಂಬ ಕಂಪ್ಲೀಟ್ ಮಾಡ್ಬೇಕಾರೆ ತುಂಬ ಕಷ್ಟನೇ, ಯಾಕಂದರೆ ತುಂಬ ಕಷ್ಟಪಟ್ಟಿದ್ದೀನಿ. ಈ ಜೀರೋನಿಂದ ಈ 1 ಲಕ್ಷವರೆಗೆ ಏನು ಜರ್ನಿ ಇದೆಯಲ್ಲ, ಈ ಜರ್ನಿ ಅಷ್ಟು ಸುಲಭ ಇರಲಿಲ್ಲ. ಯಾಕಂದ್ರೆ ನನ್ನ ಜೀವನದಲ್ಲಿ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ಆ್ಯಕ್ಚುಲಿ. ಇದರಿಂದ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ಈ ಒಂದು ವಿಡಿಯೋದಲ್ಲಿ ಎಲ್ಲ ನಮ್ಮ ಮೆಂಬರ್ಸ್ ಎಲ್ಲರೂ ಕೂಡ ಹೇಳ್ತಾಯಿದ್ದೀನಿ, ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬ ನಿಮ್ಗೆ ಎಲ್ಲರೂ ಕೂಡ ಇಂಪಾರ್ಟೆಂಟ್ ಇದೆ. ಎಲ್ಲರಿಗೂ ಮೇನ್ ಇಂಪಾರ್ಟೆಂಟ್ ಅಂದರೆ ನಿಮಗೆ ದೊಡ್ಡ ಮೋಟಿವೇಶನ್ ಅಂತ ಅನ್ಬೋದು. ಯಾಕಂದರೆ ತುಂಬ ಜನರಿಗೆ ಏನು ಅನಿಸುತ್ತೆ, ನಾವು ವೀಡಿಯೋ ಮಾಡಿದ್ರೆ ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ, ನಮ್ಮನ್ನೆಲ್ಲ ಯಾರು, ನಮ್ಮ ವೀಡಿಯೋ ಯಾರೆಲ್ಲ ನೋಡ್ತಾರೆ, ನಮಗೆ ಯಾರು ಸಪೋರ್ಟ್ ಮಾಡಲ್ಲ, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ನಮ್ಮ ಬಗ್ಗೆ ತಮಾಷೆ ಮಾಡ್ತಾರೆ, ನಾವು ವೀಡಿಯೋ ಮಾಡೋದು ನೋಡಿ ಅಸಹ್ಯ ಮಾಡ್ತಾರೆ, ಕಾಮಿಡಿ ಮಾಡ್ತಾರೆ. ತುಂಬ ಜನ ಅಂದ್ಕೊಂಡಿರ್ತಾರೆ, ನಾವು ತುಂಬ ಅಂದರೆ ಈ ರೀತಿ ಅಂದ್ಕೊಂಡಿರ್ತಾರೆ. ಮತ್ತು ಇನ್ನೂ ಕೆಲವೊಂದಷ್ಟು ಜನ ಯೂಟ್ಯೂಬ್ ಸಹವಾಸ ಸಾಕು, ಯೂಟ್ಯೂಬ್ ಬಿಟ್ಬಿಡೋಣ ಅನಿಸುತ್ತೆ. ಆದರೆ ನಿಮಗೆಲ್ಲರಿಗೂ ಕೂಡ ಈ ಒಂದು ದೊಡ್ಡ ಮೋಟಿವೇಶನ್ ಆಗುತ್ತೆ. ಏನಪ್ಪ ಮೋಟಿವೇಶನ್ ಅಂದರೆ ಏನೆಲ್ಲ ಈ ವಿಡಿಯೋ ನೋಡಿದರೆ ನೀವು ಸಾಕು. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಹೇಳೋದು ಏನಪ್ಪ ಅಂದರೆ, ನನಗೆ ಈ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿ ಸಬ್ಸ್ಕ್ರೈಬ್ ಮಾಡಿ, ಏನು ಅಂದರೆ ಸಪೋರ್ಟ್ ಈ ರೀತಿ ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಅಂತ ಕೇಳಲ್ಲ. ಈ ಒಂದು ವಿಡಿಯೋದಕ್ಕೆ ಕೇಳೋದು ಒಂದೇ, ನಾನು ಈ ವಿಡಿಯೋ ಕೊನೆಯವರಿಗೆ ನೋಡಿ ಅಷ್ಟೇ ಸಾಕೋದೆ. ಈ ಒಂದು ವಿಡಿಯೋ ಸ್ಟಾರ್ಟ್ ಬನ್ನಿ. ಮೊದಲನೇದಾಗಿ ಹೇಳ್ಬೇಕಾರೆ, ನಾನು 2021ರಲ್ಲಿ ಸಮಥಿಂಗ್ ಅವಾಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ. 2020ರಲ್ಲಿ ಅವಾಗ ಚಾನಲ್ ಕ್ರಿಯೇಟ್ ಮಾಡಿದಾಗ ಅವಾಗ ಆ್ಯಕ್ಚುಲಿ ನನ್ನ ಹತ್ರ ಯಾವುದೇ ರೀತಿ ಒಂದು ಮೊಬೈಲ್ ಇಲ್ಲ, ಏನೂ ಇಲ್ಲ. ಆ್ಯಕ್ಚುಲಿ ನಾನು ಚಾನಲ್ ಕ್ರಿಯೇಟ್ ಮಾಡಿದೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲ್ಲ. ನನ್ನ ಜೀವನ ಯಾವ ರೀತಿ ಅಂದರೆ ಸಣ್ಣ ಒಂದು ಹಳ್ಳಿ, ಆ್ಯಕ್ಚುಲಿ ಒಂದು ಮಿಡಲ್ ಕ್ಲಾಸ್ ಸ್ಲಮ್ ಏರಿಯಾದಲ್ಲಿ ನಾನು ಹುಟ್ಟಿದಂಥ ಒಬ್ಬ ಹುಡುಗ. ನಮ್ಮ ಒಂದು ಮನೆ, ನಮ್ಮ ಹಳ್ಳಿಯಲ್ಲಿ ಇರುವಂಥವ್ರು ಪ್ರತಿಯೊಬ್ಬರು ಕೂಡ ಬಡವರು ಆ್ಯಕ್ಚುಲಿ ಹೇಳ್ಬೇಕು. ನಾವು ಒಂದು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದ್ವಿ. ಯಾವ ರೀತಿ ಅಂದರೆ ಇವತ್ತು ನಾವು ಕೆಲಸಕ್ಕೆ ಹೋದರೆ ಸಾಯಂಕಾಲ ನಮಗೆ ಒಂದು ಹೊತ್ತು ಊಟ. ಇವತ್ತು ನಾವು ಕೆಲಸಕ್ಕೆ ಹೋಗಲಿ ಅಂದರೆ ಯಾವುದೇ ರೀತಿ ಊಟ ಮಾಡೋಕ್ಕಾಗಲ್ಲ. ಯಾಕಂದರೆ ಅಷ್ಟು ಬಡತನ ನಮ್ಮದು, ಅಂದರೆ ತುಂಬ ಬಡತನ. ಇವತ್ತು ಕೆಲಸ ಮಾಡಿದರೆ ಅಷ್ಟೇ, ಇರಲಿಕ್ಕಿಲ್ಲ. ಆ ಒಂದು ಟೈಮ್ನಲ್ಲಿ ನಾನು ಏನು ಮಾಡ್ತಿದ್ದೆ, ಆವಾಗ 8th 9th ಸ್ಕೂಲ್ ಕೂಡ ಹೋಗ್ತಾಯಿದ್ದೆ, ಅದ್ರ ಜೊತೆ ಈ ಕೆಲಸನೂ ಕೂಡ ಮಾಡ್ತಾಯಿದ್ದೆ. ಸ್ಕೂಲ್ ಹೋಗೋದು, ಕೆಲಸಕ್ಕೆ ಹೋಗೋದು, ಯಾವಾಗ ಸ್ಕೂಲ್ ರಜೆ ಇರುತ್ತೆ ಅವಾಗ. ಯಾಕಂದ್ರೆ ನಮ್ಮ ತಾಯಿ ಮತ್ತು ನಮ್ಮ ಸಿಸ್ಟರ್ಸು, ನಾನು, ನಮ್ಮ ಬ್ರದರು 5 ಜನ ಟೋಟಲಿ. ಅದರಲ್ಲಿ ನಮ್ಮ ತಾಯಿ ಒಬ್ಬಳೇ ದುಡಿತಾ ಇದ್ವಿ. ಯಾಕಂದರೆ ನಮ್ಮ ತಂಗಿಯಂದ್ರು ಇಬ್ಬರು ಚಿಕ್ಕವರು, ನಾವು ಕೂಡ ಚಿಕ್ಕವರು. ಅವಾಗ ಈ ರೀತಿ ನಮಗೆ ಕಷ್ಟ ಇತ್ತು. ಅಂಥ ಒಂದು ಕಷ್ಟದಲ್ಲಿ ಕೂಡ ನಾನು ಹಾಗೆ ಕೆಲಸ ಅದು ಇದು ಮಾಡ್ತಾ ಏನು ಮಾಡಿದೆ, ಒಂದು ಯೂಟ್ಯೂಬ್ ಜರ್ನಿ, ಯಾರೋ ಒಂದು ಮೊಬೈಲಿನ ಒಂದು ಯೂಟ್ಯೂಬ್ ವೀಡಿಯೋ ನೋಡಿದೆ.
ಯೂಟ್ಯೂಬ್ನಲ್ಲಿ ವೀಡಿಯೋ ನೋಡಿ ನಾನು ಕೂಡ ಈ ರೀತಿ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಬೇಕು. ಆದರೆ ನನ್ನ ಮೈಂಡಲ್ಲಿ ಬರುವಂಥ ಪ್ರಶ್ನೆ ಒಂದೇ ಅಲ್ಲಿ ಬಂತು, ನನಗೆ ಒಂದು ಕ್ವಶನ್ ಮಾರ್ಕ್ ಆಗಿ ಬಂತು. ಏನಂದರೆ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಮನೆ ಪರಿಸ್ಥಿತಿ ಯಾವ ರೀತಿ, ನಾನೇ ದುಡಿಬೇಕು, ಈಗ ನಮ್ಮ ಮನೆ ಯಾರು ನೋಡ್ತಾರೆ, ನಮ್ಮ ಕುಟುಂಬ ಯಾರು ನೋಡ್ತಾರೆ ಅಂತ ಒಂದು ಮೈಂಡಲ್ಲಿ ಒಂದು ಆಲೋಚನೆ. ಆದರೂ ಕೂಡ ಏನು ಮಾಡೋದು, ಮಾಡಲೇಬೇಕಂತೇಳಿ ಮಾಡಿದೆ. ಸ್ಟಾರ್ಟಿಂಗ್ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಆ್ಯಕ್ಚುಲಿ ನನ್ನ ಬಗ್ಗೆ ಇಷ್ಟು ತಮಾಷೆ ಮಾಡಿದರು, ಇಷ್ಟು ಕೀಳಾಗಿ ನನ್ನ ಬಗ್ಗೆ ಮಾತಾಡಿದರು. ತುಂಬ ನೋವಾಗಿತ್ತು ಮನಸ್ಸಿಗೆ. ಆ ನೋವು ಕೇಳಿದಾಗ ನನ್ನ ಥರ ಮೈಯಲ್ಲಿ ಒಂದು ಥರ ರೋಮಾಂಚನ ಆಗಿತ್ತು. ಅದ್ರ ಬಿಟ್ಟು ಏನು ಮಾಡೋದು, ಅಂಥ ಒಂದು ನೋವು, ಅಂಥ ಒಂದು ನಾನು ಮಾಡಿದಂಥ ಅಸಹ್ಯ, ನನ್ನ ವಿಡಿಯೋ ನೋಡೋ ತಮಾಷೆ, ಇವನಿಗೆಲ್ಲ ಯಾರು ಸಪೋರ್ಟ್ ಮಾಡ್ತಾರೆ, ಇವೇನು ದೊಡ್ಡ ಬೆಳೆದು ಬಿಡ್ತಾನೆ, ತುಂಬ ಜನ ನನ್ನ ಬಗ್ಗೆ ಮಾತಾಡಿದ್ರು. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ, ವೀಡಿಯೋ ಮಾಡ್ತಾ ಹೋದೆ. ಅದು ವೀಡಿಯೋ ಮಾಡ್ಬೇಕಾದ್ರೆ ನನ್ನ ಹತ್ರ ಮೊಬೈಲ್ ಇಲ್ಲ ಆಗಿತ್ತು. ಇನ್ನೊಬ್ಬರು ಮೊಬೈಲಲ್ಲೇ ಫಸ್ಟ್ ವೀಡಿಯೋ ಮಾಡಿದೆ. ಸೆಕೆಂಡ್ ವೀಡಿಯೋ ಮಾಡ್ಬೇಕಾದ್ರೆ ಏನು ಮಾಡಿತ್ತು, ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಯಾವ ರೀತಿ ಅಂದರೆ ಈ SSLC ಜಾಸ್ತಿ ರಿಸಲ್ಟ್ ಆದರೆ ನಮ್ಮ SC ಅಂದರೆ ನಾವು ಒಂದು ಕಾಸ್ಟ್ ಅಂತಲೇ ಅಂತನಲ್ಲ, ಒಂದು SC ಕ್ಯಾಟಗರಿ ಈ ರೀತಿ ಪ್ರೈಸ್ ಬರುತ್ತೆ, ದುಡ್ಡು ಬರುತ್ತೆ ಅಂತ. ಅದ್ರ ಬಿಟ್ಟು ಏನು ಮಾಡಿದೆ, ಒಂದು ತಕ್ಕ ಮಟ್ಟಿಗೆ ಒಂದು ರಿಸಲ್ಟ್ ಮಾಡಿದೆ. ಆ ರಿಸಲ್ಟ್ ಮಾಡಿದ ತಕ್ಷಣ ನನಗೆ ಪ್ರೈಸ್ ಮನಿ ಅನ್ನೋದು ಬಂತು. ಎಷ್ಟು ಬಂತಂದರೆ 7,500. ಮತ್ತು ನಮ್ಮ ತಾಯಿ ಅಲ್ಲಿ ಇಲ್ಲಿ ಮನೆ ಕೆಲಸ ಮಾಡಿ ಮತ್ತು ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡಿ 1,000 ರೂಪಾಯಿ ಗುವಾಲಿ ಹಾಕಿದ್ರು. ಆವಾಗ ನಮ್ಮ ತಾಯಿ ಕೊಟ್ಟಂಥ ಆ 1,000 7,500 ಕೂಡಿ 8,500ರಲ್ಲಿ ರೆಡಿಮೇಡ್ ಮೊಬೈಲ್ ತೊಗೊಂಡೆ. ನಿಮಗೆಲ್ಲರೂ ಕೂಡ ಗೊತ್ತಿದೆ, ಹಳೆ ಮೊಬೈಲೇ ಅದರಲ್ಲೇ ಮಾಡಿದೆ ನನ್ನ ಜೀವನ ಸ್ಟಾರ್ಟ್ ಆಗಿದೆ. ಅದರಲ್ಲೇ ಆ ರೆಡಿಮೇಡ್ ಮೊಬೈಲ್ ತೊಗೊಂಡು ಪ್ರತಿದಿನ ಕಂಟಿನ್ಯೂ ವೀಡಿಯೋ ಮಾಡ್ತಾಯಿದ್ದೆ. ಯಾವ ರೀತಿ ಕಂಟಿನ್ಯೂ ಅಂದರೆ ಪ್ರತಿದಿನ ಆ್ಯಕ್ಚುಲಿ ಡೈಲಿ ಆ ಮೊಬೈಲ್ ಖರೀದಿ ಮಾಡಿದ ತಕ್ಷಣ ಏನು ಮಾಡೋದು, ಪ್ರತಿದಿನ ವೀಡಿಯೋ ಮಾಡೋದು, ಅದರಲ್ಲಿ ಎಡಿಟ್ ಮಾಡೋದು, ಅದರಲ್ಲಿ ಅಪ್ಲೋಡ್ ಮಾಡೋದು, ಈ ರೀತಿ ಮಾಡ್ತಾಯಿದ್ದೆ. ಅದೇ ರೀತಿ ಕಂಟಿನ್ಯೂ ವೀಡಿಯೋ ಮಾಡ್ತಾ ಹೋದೆ. ಅದ್ರ ಜೊತೆ ಏನು ಮಾಡಿದೆ, ಸೆಕೆಂಡ್ ಅಂದರೆ 10th ಮುಗಿದ ತಕ್ಷಣ ITI ಅಡ್ಮಿಷನ್ ಮಾಡಿದೆ ರಾಯಬಾಗ. ಅಲ್ಲಿ ಹಾಸ್ಟೆಲ್ದಲ್ಲಿ ನನಗೆ ಸ್ವಲ್ಪ ಟೈಮಿಂಗ್ ತುಂಬ ಸಿಕ್ತು. ಅಲ್ಲಿ ಏನು ಮಾಡ್ತಾಯಿದ್ದೆ, ನನಗೆ ಆ್ಯಕ್ಚುಲಿ ನೀವು ನಂಬಲ್ಲ, ಏನಂದ್ರೆ ಒಂದು ಶರ್ಟ್ ಹಾಕ್ಬೇಕಾದ್ರೆ ನನ್ನ ಹತ್ರ ಶರ್ಟ್ ತಗೋಷ್ಟು ದುಡ್ಡಿಲ್ಲ. ಆದರೆ ಏನು ಮಾಡಿದೆ, ಅಲ್ಲಿ ಇರುವಂಥ ಹಾಸ್ಟೆಲ್ದವರು ಪಾಪ ಫ್ರೆಂಡ್ಸ್, ಅವರು ಸ್ಕೂಲ್ ಹೋಗ್ತಾಯಿದ್ರು, ಅವ್ರು ಕಾಲೇಜ್ ಹೋಗ್ತಾಯಿದ್ರು ಮಾರ್ನಿಂಗು. ಅವ್ರು ಹೋದ ತಕ್ಷಣ ನಂದು 10 ಗಂಟೆ ಕಾಲೇಜು, ಅವ್ರು ಹೋಗ್ತಾಯಿದ್ರು ಮಾರ್ನಿಂಗ್ ಹೋಗ್ತಾಯಿದ್ರು. ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೆ, ಅವ್ರು ಹೋಗೋವರೆಗೆ ವೇಟ್ ಮಾಡ್ತಿದ್ದೆ. ಅವ್ರು ಹೋದ ನಂತರ ಅವ್ರ ಹೋಗೇ ಗೊತ್ತಿಲ್ಲ, ಅವ್ರ ಡ್ರೆಸ್ ಅಂದರೆ ಅವರ ಡ್ರಾದಾಗಿನ ತೆಗೆದು ಡ್ರೆಸ್ ತೊಗೊಂಡು ವೀಡಿಯೋ ಮಾಡಿ ಅವತ್ತು ಅಪ್ಲೋಡ್ ಮಾಡಿದ್ದೀನಿ. ಅವತ್ತು ಅಲ್ಲಿ ಅಪ್ಲೋಡ್ ಮಾಡೋದಂತ ಇವತ್ತು ಇಲ್ಲಿ ಬಂದಿದ್ದೀನಿ. ಆ್ಯಕ್ಚುಲಿ ಇದನ್ನೆಲ್ಲ ನಾನು ನಿಮಗೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಅರ್ಥ ಮಾಡ್ಕೊಳ್ಬೇಕು. ಜೀವನದಲ್ಲಿ ನಾವು ಏನಾದರೂ ಒಂದು ಮಾಡ್ತೀನಿ ಅಂದರೆ ಅದಕ್ಕೆ ಕಷ್ಟ ಇರುತ್ತೆ. ಏನು ಕಷ್ಟ ಅಂದ್ರೆ ನೀವು ಅನ್ಬೋದು, ನಮಗೆಲ್ಲ ಯಾರು ಸಪೋರ್ಟ್ ಮಾಡ್ತಾರೆ, ನನ್ನ ವಿಡಿಯೋ ಯಾರು ನೋಡ್ತಾರೆ, ನನ್ನ ಅಸಹ್ಯ ಮಾಡ್ತಾರೆ, ಮಾಡಿ ಅವ್ರು ಮಾಡಲಿ. ಎಷ್ಟು ದಿನ ಅಂತ ಮಾಡ್ತಾರೆ, ಒಂದು ನಿಮಗಾದಂಥ ಒಂದು ಟೈಮಿಂಗ್ ಬರುತ್ತೆ, ನಿಮಗೆ ಆದಂಥ ಒಂದು ದಿನ ಬರುತ್ತೆ. ಅದಕ್ಕೋಸ್ಕರ ನೀವು ಕಂಟೆಂಟ್ ಜರ್ನಿ ಸ್ಟಾರ್ಟ್ ಮಾಡ್ಬೇಕು, ನಾನು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ಬೇಕನ್ನೋ ಮಾಡಿ ಇನ್ನೊಬ್ಬರ ಬಗ್ಗೆ ತಲೆ ಕೆಡ್ಸೋಕ್ಕೆ ಹೋಗ್ಬೇಡಿ. ಯಾಕಂದರೆ ಇನ್ನೊಬ್ರು ಬಂದು ನಿಮಗೆ ಊಟಕ್ಕೆ ಹಾಕಲ್ಲ. ಅವತ್ತು ನಾನು ಕಷ್ಟಪಟ್ಟು ಅವಾಗ ನಾನು ಮಾಡಿದ ತಕ್ಷಣ ನನಗೆ ಫಸ್ಟ್ ಪೇಮೆಂಟ್ ಬಂತು. ನಾನು ಫಸ್ಟ್ ಪೇಮೆಂಟ್ ಬರೋಕ್ಕಿಂತ ಮುಂಚೆ ನಿಮಗೆಲ್ಲರಿಗೆ ಹತ್ತಿರ ಒಂದು ಶೇರ್ ಮಾಡ್ಕೋಬೇಕಂದ್ರೆ, ನಾನು ವೀಡಿಯೋ ಮಾಡೋದು ನಮ್ಮ ತಾಯಿ ಕೆಲಸಕ್ಕೆ ಹೋದ, ನಮ್ಮ ತಾಯಿ ಜೊತೆ ಇರೋರು ಮಾತಾಡೋರು, ನಿನ್ನ ಮಗ ವೀಡಿಯೋ ಮಾಡ್ತಾನೆ, ಹಂಗೆ ಮಾಡ್ತಾನೆ, ನಾನು ಮೊಬೈಲಲ್ಲಿ ನೋಡಿದ್ದೀನಿ, ಹಂಗಾಗುತ್ತೆ, ಮುಂದೆ ಜೀವನ ಹಾಳು ಮಾಡ್ಕೋತಾನೆ, ಯಾಕೆ ಬೇಕು ಅವನಿಗೆಲ್ಲ, ನಿಮ್ಮ ಕುಟುಂಬ ಯಾವ ರೀತಿ, ಎಲ್ಲೋ ಜಗಳಾಡಿ ಬಂದು ನಿಮ್ಮ ಅಜ್ಜ, ನಿಮ್ಮ ತಂದೆ ತಾಯಿರು, ನಿಮ್ಮ ಅಮ್ಮ ಇದರಲ್ಲಿ ಇದ್ದೀರಾ, ನಿಮಗೆಲ್ಲ ಇದು ಯಾಕೆ ಬೇಕು ಅಂತ ತುಂಬ ನಮ್ಮ ಅವಾಗ ಚುಚ್ಚೋ ಮಾತು ಮಾತಾಡೋರು. ಆದ್ರೆ ಬಟ್ ನನ್ನ ತಾಯಿ ನನಗೆ ಯಾವುದೇ ರೀತಿ ಏನೂ ಅನ್ನಲಿಲ್ಲ. ನೀನು ಏನು ಮಾಡ್ತೇವೆ ಮಾಡೋ, ಒಳ್ಳೇದಾಗಲಿ, ಆಲ್ ದ ಬೆಸ್ಟ್, ನಿನ್ನಿಂದೆ ಸದಾಕಾಲ ನಾನು ಇರ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಹೇಳ್ಬೇಕಾರೆ ನಾನು ನಿಮ್ಗೆಲ್ಲರಿಗೂ ಹೇಳೋದು, ಜೀವನದಲ್ಲಿ ನಾವು ಏನಾದ್ರು ಮಾಡ್ತಂದ್ರೆ ಇದ್ದಾರೆ ಈ ರೀತಿ ಕಷ್ಟ ಇರೋದೆ. ಅದ್ರ ಬಟ್ ಈ ಕಷ್ಟವೆಲ್ಲ ನಾವು ಪಾರು ಮಾಡ್ಬೇಕಾದ್ರೆ ಕಂಟೆಂಟ್ ಜರ್ನಿ ಸ್ಟಾರ್ಟ್ ಮಾಡಲೇಬೇಕಾಯ್ತು, ಮಾಡಿದ್ದೀನಿ. ಅವಾಗೂ ಕೂಡ ನಾನು ಕಷ್ಟಪಟ್ಟು ಈ ಕಡೆ ಕೆಲಸನೂ ಮಾಡ್ತಿದ್ದೆ, ಈ ಕಡೆ ವೀಡಿಯೋ ಮಾಡ್ತಿದ್ದೆ. ನೈಟ್ ಹೊತ್ತಲ್ಲಿ ರಾತ್ರಿಯಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ಯಾವುದೇ ರೀತಿ ಅಂದರೆ ಯಾವುದೇ ರೀತಿ ಸೆಟಪ್ ರೂಮ್ ಇಲ್ಲಾಗಿತ್ತು, ಯಾವುದೇ ರೀತಿ ನನ್ನ ಹತ್ರ ಮೈಕ್ ಇಲ್ಲಾಗಿತ್ತು, ಸರಿಯಾಗಿ ಒಂದು ಕ್ಯಾಮ್ರಾ ಅದು ಇದರಲ್ಲಿ ಮೊಬೈಲಲ್ಲೇ ಮಾಡಿದೆ. ಅದರ ನಂತರ ಒಂದು OnePlus ಈ ರೀತಿ ಮೊಬೈಲ್ ತೊಗೊಂಡು ಇವಾಗ ಇದನ್ನ ಈ ರೀತಿ ಆಗಿದ್ದೀನಿ. ಆದರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳೋದು ಏನಂದರೆ, ನಿಮ್ಮ ಜೀವನದಲ್ಲೇ ನೀವು ಏನಾದರೂ ಮಾಡ್ಬೇಕಂದ್ರೆ ಮಾಡಲೇಬೇಕು. ಮೋಟಿವೇಶನ್ ನೀವು ಅನ್ಬೋದು. ತುಂಬ ಜನ ಕೇಳ್ತಾ ಇರ್ತಾರೆ, ಬ್ರದರ್ ನಿಮಗೆ ಮೋಟಿವೇಶನ್ ಏನು, ನೀವು ವೀಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಏನು ಅಂತ. ನನಗೆ ಮೋಟಿವೇಶನ್ ಇವತ್ತು ಹೇಳ್ತದೆ ನಿಮಗೆಲ್ಲರಿಗೆ. ಏನಪ್ಪ ನನ್ನ ಒಂದು ಮೋಟಿವೇಶನ್ ಏನಪ್ಪ, ನನ್ನ ಒಂದು ಬಡತನ. ಏನು ಬಡತನ ಅಂದರೆ, ಒಂದು ಟೈಮ್ದಲ್ಲಿ ನನಗೆ ನಮ್ಮ ಫ್ಯಾಮ್ಲಿಗೆ ಊಟ ಮಾಡಬೇಕು ಕೂಡ ಅನ್ನ ಇರಲಿಲ್ಲ. ಆ ರೀತಿ ಬಡತನ ಹೋಗಿದೆ. ಅದೇ ನನಗೆ ದೊಡ್ಡ ಬಡತನ ಅಂದರೆ, ಅದೇ ನನಗೆ ದೊಡ್ಡ ಮೋಟಿವೇಶನ್. ನನ್ನ ಬಡತನವೇ ನನಗೆ ದೊಡ್ಡ ಮೋಟಿವೇಶನ್. ಯಾಕಂದ್ರೆ ನಮ್ಮ ತಾಯಿ ನನ್ನ ಕಣ್ಣಲ್ಲಿ ನೋಡಿದ್ದೀನಿ, ಇನ್ನೊಬ್ಬರ ಮನೇಲಿ ಹೋಗಿ ಬಾಂಡೆ ತಿಕ್ಕಿ ಅವ್ರು ಹೇಳೋದು ಕೆಲಸ ಮಾಡಿದ್ದು ನಾನು ನೋಡಿದ್ದೀನಿ, ಈ ಕಣ್ಣಲ್ಲಿ ನೋಡಿದ್ದೀನಿ. ಅದಕ್ಕೋಸ್ಕರ ಅದೇ ನನ್ನ ಮೋಟಿವೇಶನ್ ಅಂತೇಳಿ ನಾನು ಪ್ರತಿದಿನ ವೀಡಿಯೋ ಮಾಡೋದು. ಅದು ಬಿಟ್ಟರೆ ನನಗೆ ಬೇರೆ ಏನು ಮೋಟಿವೇಶನ್ ಇಲ್ಲ. ಅವ್ರು ಹಂಗೆ ಮಾತಾಡ್ತಾರೆ, ಹಂಗೆ ಮಾತಾಡ್ತಾರೆ, ಅವ್ರ ಬಗ್ಗೆ ತಲೆ ಕೆಡಿಸ್ಕೋದಿಲ್ಲ. ಆ್ಯಕ್ಚುಲಿ ಹೇಳ್ಬೇಕ್ರೆ, ಈ ಜೀರೋನಿಂದ ಈ 100K ಸಬ್ಸ್ಕ್ರೈಬರ್ಸ್ ಇದು ಈ ಸಬ್ಸ್ಕ್ರೈಬರ್ಸ್ ಅಲ್ಲ, ಈ ಕುಟುಂಬ ಕಂಪ್ಲೀಟ್ ಮಾಡೋದು ಇದನ್ನು ತುಂಬ ಸುಲಭ ಅಲ್ಲ. ಇದಕ್ಕೆ ಆದಂಥ ತುಂಬ ಕಷ್ಟ ಆಗಿದೆ. ಅದರ ಬಟ್ ಏನು ಮಾಡೋದು, ನಿಮ್ಮ ಪ್ರೀತಿ ನಿಮ್ಮ ಅಂದರೆ ನಿಮ್ಮ ಪ್ರೀತಿನಿಂದ ಕಂಪ್ಲೀಟ್ ಆಯಿತು. ಅದ್ರ ಜೊತೆ ಎಲ್ಲರಿಗೂ ಹೇಳೋದು ಇಷ್ಟೇ, ನಾವು ಜೀವನದಲ್ಲಿ ಏನಾದರೂ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟಪಡಲೇಬೇಕು, ಸ್ವಲ್ಪ ವೇಟ್ ಮಾಡಬೇಕು, ಎಲ್ಲ ಸಿಗಲ್ಲ.
ಅವತ್ತು ನಾನು ಬಿಟ್ಟಿದ್ರೆ ಇವತ್ತು ನಿಮ್ಮ ಮುಂದೆ ಇಲ್ಲಿವರೆಗೆ ಇರ್ತಿರಲಿಲ್ಲ, ಮತ್ತು ನಿಮ್ಮ ಮುಂದೆ ನಾನು ಮಾತಾಡಲಿಲ್ಲ ಅಂದರೆ ಇಲ್ಲಿ ಬಂದು ಮಾತಾಡೋದಕ್ಕೆ ಆಗ್ತಿರಲಿಲ್ಲ. ಈ ಕನ್ನಡ ಟೆಕ್ ಕಿಡ್ಸ್ ಯೂಟ್ಯೂಬ್ ಚಾನಲ್ ಇರ್ತಿರಲ್ಲ. ಯಾಕಂದರೆ ಅವತ್ತು ಅವ್ರು ಚುಚ್ಚೋವಂಥ ಮಾತಿನ ತಲೆ ಕೆಡ್ಸ್ಕೊಂಡು ಮೂಡ್ ಆಫ್ ಮಾಡ್ಕೊಂಡು ಮನೇಲಿ ಕೂತು ಕೊಂಡಿ ಹಾಕೊಂಡು ಅಳ್ಕೋತ ಕೂತ್ರೆ ಇವತ್ತು ಇಲ್ಲಿ ಬರ್ತಿರಲಿಲ್ಲ. ಅದಕ್ಕೋಸ್ಕರತೇನೆ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಮಾಡ್ಬೇಕಂದ್ರೆ ಇದೆಲ್ಲ ಇರಲೇಬೇಕು. ಇದೆಲ್ಲ ಇದ್ರೆ ನಮಗೆ ಒಂದು ಮೋಟಿವೇಶನ್, ನಮ್ಮ ಜೀವನ ಯಾವ ರೀತಿ ಇದೆ ಅಂತ ನಾವು ಇದು ಮಾಡ್ಬೇಕು. ಆ್ಯಕ್ಚುಲಿ ನಾನು ಈಗಲೂ ಕೂಡ ನಾನು ಹಳೆ ಜೀವನ ನೆನೆಸ್ಕೊಂಡ್ರೆ ಇವತ್ತು ಕಣ್ಣೀರು ಬರುತ್ತೆ. ಆದರೆ ಬಟ್ ಇವತ್ತಿನ ಜೀವನ ಯಾವ ರೀತಿ ಇದೆ ಅಂದರೆ ಆರಾಮಾಗಿದ್ದೀನಿ. ಇವತ್ತು ನಾನು ಯಾವುದೇ ರೀತಿ ಕೆಲಸ ಮಾಡೋಲ್ಲ, ಕಂಟೆಂಟ್ ಕ್ರಿಯೇಷನ್ ಜರ್ನಿ ಮಾಡ್ತಾಯಿದ್ದೀನಿ, ವೀಡಿಯೋ ಮಾಡ್ತೀನಿ. ಅದು ಬಿಟ್ಟರೆ ಏನೂ ಕೆಲಸ ಮಾಡಲ್ಲ. ನಾನು ವೀಡಿಯೋ ಮಾಡ್ತೀನಿ, ಆರಾಮಾಗಿ ಮಂತ್ಲಿ ಪೇಮೆಂಟ್ ಬರುತ್ತೆ. ಅದೇ ಪೇಮೆಂಟಿಂದ ನಮ್ಮ ಜೀವನ ನಡೀತಿದೆ. ಒಳ್ಳೆ ರೀತಿಯಿಂದ ಡ್ರೆಸ್ ಹಾಕ್ತಿದ್ದೀನಿ, ಒಳ್ಳೆ ರೀತಿಯಿಂದ ಮೈಕ್ ಹಾಕ್ತಿದ್ದೀನಿ, ಒಳ್ಳೆ ರೀತಿಯಿಂದ ಕ್ಯಾಮ್ರಾ ತೊಗೋತೀನಿ, ಅಲ್ಲಿ ಸುತ್ತಾಡ್ತೀನಿ. ಅದಕ್ಕೆಲ್ಲ ದುಡ್ಡು ಎಲ್ಲಿಂದ್ರ? ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದದಿಂದ ತೊಗೋತಾ ಇದ್ದೀನಿ ದುಡ್ಡು. ಅಂದರೆ ನಿಮ್ಮ ಭಿಕ್ಷೆ ಅಂತ ನಾನು ಅನ್ಬೋದು. ಭಿಕ್ಷೆ ಅಂತ ನಾನು ಅಂತೀನಿ. ನಾನು ಆ್ಯಕ್ಚುಲಿ ನೀವು ಕೊಟ್ಟಂತ ನನಗೆ ಹಾಕಿದಂಥ ಭಿಕ್ಷೆ, ಇದರಿಂದ ನಾನು ಇರ್ತೀನಿ, ಹೆಮ್ಮೆಯಿಂದ ಹೇಳ್ಕೊತೀನಿ. ಅದಕ್ಕೋಸ್ಕರ ಅದನ್ನು ಎಲ್ಲರಿಗೂ ಹೇಳೋದೇ ಇಷ್ಟ. ನೀವು ಕೂಡ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಬೇಕು. ಅದಾಗಬೇಕಂದ್ರೆ ಇದೆಲ್ಲ ಮಾಡಲೇಬೇಕು. ಆವಾಗ ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ ಅಂತೇಳಿ ಇವತ್ತು ಇಲ್ಲಿ ಬಂದಿದ್ದೀನಿ. ನೀವು ಇವಾಗ ಕಷ್ಟಪಡಿ, ಮುಂದೊಂದು ದಿನ ನೀವು ನಿಮ್ಮ ವೀಡಿಯೋದಲ್ಲಿ ಮಾತಾಡ್ತೀರ. ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದವ್ರು ಕೂಡ ನಿಮ್ಮ ಜೊತೆ ಬಂದು ಒಳ್ಳೇದು ಮಾತಾಡ್ತಾರೆ. ನಿಮ್ಮ ಬಗ್ಗೆ ಬಂದು ಒಳ್ಳೇದು ಮಾತಾಡಿ ನಾನು ಜರ್ನಿ ಸ್ಟಾರ್ಟ್ ಮಾಡ್ಬೇಕಾಗಿದೆ, ನನ್ನ ಮಗನೂ ಸ್ಟಾರ್ಟ್ ಮಾಡಬೇಕು ಅಂತಾರೆ. ಆ್ಯಕ್ಚುಲಿ ನಿಮ್ಗೆ ಹೇಳಲ್ಲ, ನಾನು ಸ್ಟಾರ್ಟಿಂಗ್ ವೀಡಿಯೋ ಮಾಡೋಣ ನಾನು ನೋಡಿ ತುಂಬ ಜನ ಅವ್ರ ತಾಯಿಂದರು ನನ್ನ ಜೊತೆ ಇದ್ದಂಥ ಫ್ರೆಂಡ್ ಸರ್ಕಲ್ದವ್ರಿಗೆ ಹೇಳ್ತಾ ಇದ್ರು. ಏನಂತಿದ್ದಾರೆ, ಅವನು ವೀಡಿಯೋ ಮಾಡ್ತಾನೆ, ಹಾಳಾಗ್ತಾನೆ, ಅವ್ನು ಕೂಡ ಕೂಡ್ತಾ ಇದೆ, ಅವ್ನು ಕೂಡ ಸೇರ್ತಾ ಇದೆ, ಬಿಡು ಇಲ್ಲಾಂದ್ರೆ ನೀನು ಹಾಳಾಗ್ತೀನಿ ಅಂತ ತುಂಬ ಜನ ಮಾತಾಡ್ತಾರೆ. ಅದಕ್ಕೋಸ್ಕರ ನಾನು ಎಷ್ಟೋ ಜನ ನನ್ನ ಫ್ರೆಂಡ್ ಸರ್ಕಲ್ ಬಿಟ್ಟೋಗಿದ್ದಾರೆ. ಆದರೆ ಇವಾಗ ಹೇಳ್ತಾ ಇದ್ದಾರೆ, ಇದ್ದರೆ ಅವ್ನು ಕೂಡ ನೀರು, ಅವ್ನ ಜೊತೆ ನೀರು, ನೀನು ಕೂಡ ಸುಧಾರಣೆ ಮಾಡಿದೆ, ಏನಾದರೂ ಜೀವನದಲ್ಲಿ ಅಚೀವ್ಮೆಂಟ್ ಮಾಡ್ತೀಯ ಅಂತ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು? ದುಡ್ಡು. ನನಗೆ ಅನಿಸಿದ್ದೇನೆಂದ್ರೆ ಈ ಜೀವನದಲ್ಲಿ ದುಡ್ಡು ಬೇಕು, ಇಲ್ಲಾಂದರೆ ದುಡ್ಡು ಇಲ್ಲಾಂದರೆ ಈ ಜೀವನ ನಡೆಯಲ್ಲ. ಅದಕ್ಕೋಸ್ಕರ ಎಲ್ಲರಿಗೂ ಹೇಳೋದು ಇಷ್ಟೇ, ದುಡ್ಡು ಮಾಡಿ. ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಹೇಳ್ಬೇಕಾದ್ರೆ 0 1 ಲಕ್ಷ ಸಬ್ಸ್ಕ್ರೈಬರ್ಸ್ ಅನ್ನೋದು ಇದೆ. ನನಗೆ ಅಷ್ಟು ಕಷ್ಟ ಅಂತ ಹೇಳೋಕ್ಕಿಂತ ಮುಂಚೆ ನಿಮ್ಗೆ ಎಲ್ಲರ ಕೂಡ ಗೊತ್ತಿದೆ ಅದು ಎಷ್ಟು ಏನು ಅಂತ. ನಾನು ಹೇಳೋದು ಬೇಡ, ಭಯಲ್ಲ, ನಿಮ್ಗೆ ಎಲ್ಲರ ಕೂಡ ಗೊತ್ತಿದೆ. ಆದರೆ ಏನೋ ಒಂದು ಚಿಕ್ಕ ಪ್ರಯತ್ನ ಮಾಡಿ ಒಂದು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿದ್ದೇನೋ, ಏನಾದರೂ ಒಂದು ಸಾಧನೆ ಮಾಡಬೇಕು, ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ಬೇಕಂತೇಳಿ ಜೀವನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಹೇಳ್ತಾಯಿದ್ದೀನಿ, ಈಗಲೂ ಕೂಡ ಹೇಳ್ತಾಯಿದ್ದೀನಿ. ಇನ್ನು ಈ ಕಂಟೆಂಟ್ ಜರ್ನಿ ನನ್ನ ಜೀವನ. ಎಷ್ಟೋ ಜಾಬ್ ಏನೋ ಬಂದರೂ ಕೂಡ ನಾನು ಯಾವುದೇ ರೀತಿ ಹೋಗಿಲ್ಲ ಹೇಳ್ಬೇಕ್ರೆ. ಇದರಲ್ಲಿ ನಾನು ಜರ್ನಿ ಸ್ಟಾರ್ಟ್ ಮಾಡಿ ಇದರಲ್ಲಿ ಹೋಗ್ತಾಯಿದ್ದೀನಿ. ಯಾಕಂದರೆ ನಾನು ಏನಾದರೂ ಒಂದು ಮಾಡಬೇಕು, ನಮ್ಮ ಇದರಲ್ಲಿ ಮಾಡಬೇಕು, ಏನಾದರೂ ಒಂದು ಮಾಡಬೇಕಂತ ಆಸೆ. ಎಷ್ಟೋ ಜನ ಏನು ಮಾತಾಡಿದ್ರೆ ಅವ್ರ ಮುಂದೆ ಏನಾದರೂ ಒಂದು ಮಾಡಿ ತೋರಿಸ್ತೀನಿ. ಅದಕ್ಕೆಲ್ಲ ನಿಮ್ಮ ಪ್ರೀತಿ ಸದಾಕಾಲ ನನ್ನ ಮೇಲೆ ಇರಲಿ ಅಂತ ಹೇಳ್ತಾ, ಇನ್ನೂ ತುಂಬ ಸಿಂಪಲ್. ಎಲ್ಲ ನಮ್ಮ ಮೆಂಬರ್ಸ್ ಎಲ್ಲರಿಗೂ ಬೇಕು ಈ ವಿಡಿಯೋ ಮಾಡೋ ಉದ್ದೇಶ. ಯಾಕಂದರೆ ನಾನು ಒಬ್ಬ ಬಡವ, ನಾನೊಬ್ಬ ಇದನ್ನಂತೆಲ್ಲ ಸಿಂಪತ್ ಹಿಡ್ಕೊಂಡು ಬೆಳಿಬೇಕು, ಗ್ರೋ ಆಗ್ಬೇಕಂತ ಆಸೆ ಇಲ್ಲ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾಯಿದ್ದೀನಿ, ಇಷ್ಟೆಲ್ಲ ಕಷ್ಟ ಇದ್ದರೂ ಕೂಡ ನಾನು ನಿಮ್ಮ ಮುಂದೆ ಬಂದು ವಿಡಿಯೋ ಮಾಡ್ತೀನಿ, ನಗು ಮುಖ ಹಿಡ್ಕೊಂಡು. ಯಾಕಂದರೆ ನಿಮ್ಗೆಲ್ಲರಿಗೂ ಕೂಡ ಒಂದು ಮೋಟಿವೇಶನ್ ಆಗಲಿ, ನಿಮ್ಮೆಲ್ಲರಿಗೂ ಕೂಡ ಮೂಡ್ ಅಪ್ ಆಗಬಾರ್ದಂತ. ನನ್ನ ಜೀವನ ಇನ್ನೂ ತುಂಬ ಕಷ್ಟ ಇದೆ. ಹೇಳಿದರೆ ನಿಮಗೆ ತುಂಬ ನೋವಾಗುತ್ತೆ, ಅದು ಬೇಡ. ಯಾಕಂದರೆ ನಿಮ್ಗೆಲ್ಲರಿಗೂ ಹೇಳ್ತಾಯಿದ್ದೀನಿ, ಕಷ್ಟ ಅನ್ನೋದು ಯಾರಿಗೂ ತಪ್ಪಿಲ್ಲ. ಅದಕ್ಕೋಸ್ಕರ ಜೀವನದಲ್ಲಿ ಏನಾದರೂ ಮಾಡಲೇಬೇಕಂದ್ರೆ ನಾವು ಈ ರೀತಿ ಒಂದು ಪ್ರಯತ್ನ ಮಾಡಲೇಬೇಕು, ರಿಸ್ಕ್ ತೊಗೊಲೇಬೇಕು. ಮಾಡಿ ವೀಡಿಯೋ ಜರ್ನಿ ಸ್ಟಾರ್ಟ್ ಮಾಡಿ, ಒಳ್ಳೆ ರೀತಿಯಿಂದ ವೀಡಿಯೋ ಮಾಡಿ. ಸ್ವಲ್ಪ ಟೈಮಿಂಗ್ ಲೇಟ್ ಆಗುತ್ತೆ, ಗ್ರೋ ಆಗ್ಬೇಕಾರೆ ಸ್ವಲ್ಪ ಪೇಷನ್ಸ್ ಬೇಕು. ಅದ್ರ ಬಿಟ್ಟು ಒಂದು ದಿನ ನೀವು ಗ್ರೋ ಆಗ್ತೀರ. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೆ ಹೇಳ್ಬೇಕಾರೆ, ಜೀವನದಲ್ಲಿ ಏನೋ ಈ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಕಲ್ಕೋತೀವಿ. ಫ್ರೆಂಡ್ ಸರ್ಕಲ್ ಕಲ್ಕೋತೀವಿ, ರಿಲೇಷನ್ ಕಲ್ಕೋತೀವಿ, ಮನೆಯವರೇ ನಮಗೆ ಶತ್ರು ಆಗಿಬಿಡ್ತಾರೆ. ತುಂಬ ಎಲ್ಲ ಕಲ್ಕೊಂಡ್ಬಿಡ್ತೀವಿ ನನ್ನ ಜೀವನದಲ್ಲಿ. ಏನು ಆವಾಗ ಈ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಾಗ ಎಲ್ಲ ಕಲ್ಕೊಂಡ್ಬಿಡ್ತೀವಿ. ಆದರೆ ಯಾವಾಗ ನಮಗೆ ಯೂಟ್ಯೂಬ್ನಿಂದ ಪೇಮೆಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಈ ಕಲ್ಕೊಂಡಂತ ಏನಿದೆಲ್ಲ ಇದ್ರ ಡಬಲ್ ನಮ್ಮ ಹತ್ರ ಬರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇವಾಗ ಕಷ್ಟ ಆಗುತ್ತೆ, ಮುಂದೆ ಖುಷಿಯಾಗಿರ್ತಾರೆ ಜೀವನ ಪೂರ್ತಿ. ನಾನು ಇವಾಗ ಮಲಗಿದ್ರು ಕೂಡ ನನ್ನ ರನ್ನಿಂಗ್ ಆಗುತ್ತೆ. ಇವತ್ತು ನಾನು ಏನೂ ಕೆಲಸ ಮಾಡಿ, ಇವತ್ತು ಏನೂ ವೀಡಿಯೋ ಅಪ್ಲೋಡ್ ಮಾಡಲಿ ಅಂದ್ರೆ ಇವತ್ತು ಮಲ್ಕೊಂಡ್ರು ಕೂಡ ನನ್ನ ಪೇಮೆಂಟ್ ಅರ್ನಿಂಗ್ ಆಗುತ್ತೆ. ಇದಕ್ಕೆ ಕಾರಣ ನೀವಿದ್ದೀರಂತ ನಾನು ಇಲ್ಲಿದ್ದೀನಿ. ನೀವೇ ಇಲ್ಲಿದ್ರೆ ನಾನು ಇರ್ತಾರಲ್ಲ. ಅರ್ಥ ಮಾಡ್ಕೊಳ್ಳಿ. ಜೀವನದಲ್ಲಿ ತುಂಬ ಇದೆ ಕಷ್ಟ. ಅದ್ರ ಬಟ್ ಈ ಕಷ್ಟಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ನಮ್ಮ ಜೀವನದಲ್ಲಿ ಏನಾಗುತ್ತೆ, ಮುಂದೆ ಏನಾಗುತ್ತೆ ನಾವು ಡಿಸೈಡ್ ಮಾಡೋದು ಬೇಕಾಗಿಲ್ಲ. ಯಾಕಂದ್ರೆ ನಾವೇನು ಇದನ್ನಲ್ಲ, ನಾವು ಪ್ರತಿದಿನ ನಮ್ಮ ಕಷ್ಟ ಏನೆಲ್ಲ ಮಾಡ್ತಾ ಹೋಗೋದು. ವ್ಯೂಸ್ ಬರಲಿ ಅಂದ್ರೆ ತಲೆ ಕೆಡ್ಸೋಕೋಗ್ಬಿಡಿ, ಸರಿಯಾಗಿ ಸಬ್ಸ್ಕ್ರೈಬರ್ಸ್ ಬರ್ತಾರ ತಲೆ ಕೆಡ್ಸೋಕೋಗ್ಬಿಡಿ, ಸರಿಯಾಗಿ ರೀಚ್ ಆಗ್ತಲ್ಲ ತಲೆ ಕೆಡ್ಸೋಕೋಗ್ಬಿಡಿ. ನಿಮ್ಮ ಜೀವನ ಏನು ಅಂದರೆ ನಿಮ್ಮ ಗೋಲ್ ಏನು, ಕಂಟೆಂಟ್ ಕ್ರಿಯೇಷನ್ ಆಗೋದು, ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋದು. ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋದು ಮಾತ್ರ ನೋಡಿ ನಿಮ್ಮ ಫೋಕಸ್. ಒಳ್ಳೆ ರೀತಿ ವೀಡಿಯೋ ಅಪ್ಲೋಡ್ ಮಾಡೋದು, ಒಳ್ಳೆ ರೀತಿ ಎಡಿಟಿಂಗ್, ಒಳ್ಳೆ ರೀತಿ ತಮ್ಮನೇಲಿ ಈ ರೀತಿ ನೋಡಿ. ಮತ್ತು ಯಾವುದೇ ಕಾರಣಕ್ಕೂ ಬೇರೆ ರೀತಿ ಟಾಪಿಕ್ ಮಾಡಬೇಕು ಬೇಡಿ. ಒಳ್ಳೆ ಜನರಿಗೆ ಇಷ್ಟ ಆಗಬೇಕು ಆ ರೀತಿ ಒಂದು ಕಂಟೆಂಟ್ ವೀಡಿಯೋ ಮಾಡಿ, ಆಟೋಮೆಟಿಕ್ ರೀಚ್ ಆಗುತ್ತೆ. ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ, ಇಡೀ ನಮ್ಮ ಕರ್ನಾಟಕ ಜನ ಒಮ್ಮೆ ನಿಮ್ಮನ್ನು ನಂಬಿದರೆ ಜೀವನ ಪೂರ್ತಿ ನಿಮ್ಮನ್ನು ಕೈ ಬಿಡಲ್ಲ. ಯಾಕಂದರೆ ಎಕ್ಸಾಂಪಲ್ ನಾನು, ಯಾಕಂದರೆ ಎಲ್ಲೋ ಒಂದು ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಎಲ್ಲೋ ಇದ್ದೆ.
ಇವತ್ತು ಇಲ್ಲಿ ಬಂದಿದ್ದೀವಿ. ಇದಕ್ಕೆಲ್ಲ ಕಾರಣ ನೀವು. ಮತ್ತೊಮ್ಮೆ ಥ್ಯಾಂಕ್ ಯು ಸೊ ಮಚ್. ನಿಮಗೆ ಎಷ್ಟೇ ಥ್ಯಾಂಕ್ಸ್ ಅವ್ರು ಕೂಡ ಸಾಲ. ನಿಮ್ಗೆಲ್ಲರಿಗೂ ಹೇಳ್ಬೇಕಾರೆ ನನ್ನ ಜೀವನದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾರಪ್ಪ ಅಂದ್ರೆ ಮೊದಲು ನಮ್ಮ ತಾಯಿ, ಸೆಕೆಂಡ್ ನೀವು. ಯಾಕಂದರೆ ನಮ್ಮ ತಾಯಿ ನನಗೆ ಜೀವ ಕೊಟ್ಟು ನಾನು ಇಲ್ಲಿವರೆಗೆ ಬೆಳೆಸಿದಳು. ಆದರೆ ಅದರ ನಂತರ ನಾನು ಕೈ ಹಿಡಿದು ನೀವು ಇಲ್ಲಿವರೆಗೆ ತಂದಿದ್ದೀರ. ಇದಕ್ಕೆ ಎಷ್ಟೇ ಏನು ಹೇಳಿದ್ರು ಋಣ ಅಂದರೆ ಜೀವನ ಪೂರ್ತಿ ಋಣ ಇರ್ತೀನಿ ಅಷ್ಟೇ. ಅದನ್ನ ಬಿಟ್ಟರೆ ನನ್ನ ಕೈಲಿ ಏನಾಗುತ್ತೆ ಅದನ್ನು ಮಾಡ್ತೀನಿ ಅಷ್ಟೇ. ಏನೋ ತುಂಬ ಸಿಂಪಲ್. ನಾನು ಈ ಒಂದು ಎಲ್ಲ ನಮ್ಮ ಮೆಂಬರ್ಸ್ ಎಲ್ಲರಿಗೆ ಹೋಗ್ರೆ ಎಲ್ಲರಿಗೂ ಹೇಳೋದು ಇಷ್ಟೇ, ಈ ಲಕ್ಷ ಸಬ್ಸ್ಕ್ರೈಬರ್ಸ್ ಅಲ್ಲ, ಈ ಕುಟುಂಬ ಕಂಪ್ಲೀಟ್ ಮಾಡೋದು ದೊಡ್ಡ ಕಷ್ಟ ಅಲ್ಲ. ನಿಮ್ಮ ಜೀವನದಲ್ಲಿ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋದರೆ ನಿಮ್ಗೆ ಆಟೋಮೆಟಿಕ್ ಎಲ್ಲ ಜೀವನದಲ್ಲಿ ಸಿಗುತ್ತೆ. ಆದರೆ ನೀವು ಮಾಡಬೇಕಾದ ಕೆಲಸ ಏನಂದರೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿ, ಒಳ್ಳೆ ರೀತಿಯಿಂದ ಕಂಟೆಂಟ್ ಶೂಟ್ ಮಾಡಿ, ಇನ್ನೊಬ್ಬರ ಬಗ್ಗೆ ತಲೆ ಕೆಡ್ಸಕ್ಕೆ ಹೋಗ್ಬೇಡಿ. ವ್ಯೂಸ್ ಬರಲಿ ಬಿಡಲಿ ಅದು ನಿಮ್ಮ ಕೆಲಸ ಅಲ್ಲ, ವೀಡಿಯೋ ಮಾಡೋದು ಮಾತ್ರ. ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾರೆ ಇಷ್ಟು ದಿನ ಆದರೂ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ನಾನು ಯಾವುದೋ ಕಾರಣಕ್ಕೂ ವ್ಯೂಸ್ ನೋಡೋಲ್ಲ, ನನಗೂ ಬೇಜಾರಾಗುತ್ತೆ. ಅದ್ರ ಬಟ್ ವ್ಯೂಸ್ ನೋಡೋಲ್ಲ. ನನ್ನ ಜೀವನ ಗೋಲ್ ವೀಡಿಯೋ ಮೇಲೆ ಮಾತ್ರ ಫೋಕಸ್ ಮಾಡ್ತೀನಿ. ಅದಕ್ಕೋಸ್ಕರ ಇರ್ತಿದ್ದೀನಿ. ಎಲ್ಲರಿಗೂ ಹೇಳ್ಬೇಕಾರೆ ಹೇಳಿ ಎದ್ದೇಳಿ ವೀಡಿಯೋ ಮಾಡಿ, ಒಳ್ಳೆ ರೀತಿಯಿಂದ ವೀಡಿಯೋ ಶೂಟ್ ಮಾಡ್ಕೊಂಡು ಒಳ್ಳೆ ರೀತಿಯಿಂದ ಇದು ಮಾಡಿ, ಫಸ್ಟ್ ಪೇಮೆಂಟ್ ತೊಗೊಳ್ಳಿ. ನಿಮ್ಮ ತಾಯಿ ಜೊತೆ ಒಂದು ವೀಡಿಯೋ ಮಾಡಿ, ಅವಾಗ ನೋಡಿ ನಿಮ್ಮ ರಿಲೇಷನ್ ಬಾಯಲ್ಲಿ ಬರುವಂಥ ಮಾತು ಅಂದರೆ ನೀವು ವೀಡಿಯೋ ನೋಡಿದ ತಕ್ಷಣ ಫಸ್ಟ್ ಕಾಲ್ ನಿಮಗೆ ಬರುತ್ತೆ. ಇಲ್ಲಾಂದರೆ ರಿಲೇಷನ್ ಅವರು ನಿಮ್ಮ ವೀಡಿಯೋ ನೋಡಿದ ತಕ್ಷಣ ಯಾರದಕ್ಕೆ ಇವು ನನ್ನ ಮೊಮ್ಮಗರಿ, ಇವು ನಮ್ಮ ಪವನಿಯರಿ, ಈ ರೀತಿ ಮಾತಾಡ್ತಾರೆ. ಆ ರೀತಿ ಮಾತಾಡ್ಬೇಕಾರೆ ನೀವು ವೀಡಿಯೋ ಮಾಡಬೇಕು, ಒಳ್ಳೆ ರೀತಿಯಿಂದ ಜನರಿಗೆ ರೀಚ್ ಆಗ್ಬೇಕಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸ್ಕೊಂಡು ಮುಂಚೆ ಎಲ್ಲ ನಮ್ಮ ಕನ್ನಡ ಟೆಕ್ನಿಕ್ಸ್ ಫ್ಯಾಮಿಲೀಸ್ ಎಲ್ಲರಿಗೆ ಹೇಳ್ಬೇಕು. ವಿಡಿಯೋ ಯಾವ ರೀತಿ ಅನಿಸುತ್ತೆ ಏನು ಗೊತ್ತಿಲ್ಲ, ಅದ್ರ ಬಟ್ ಎಲ್ಲರೂ ಹೇಳ್ತಾ ಇದ್ದೀನಿ. ನನ್ನ ಜೀವನದಲ್ಲಿ ನಾನು ಪಟ್ಟಂಥ ಕಷ್ಟ ಏನಿದೆಲ್ಲ ಇದೇನೂ ಅಲ್ಲ. ಇವಾಗ ಇದೆಲ್ಲ ಇದು ಏನೂ ಅಲ್ಲ, ಇನ್ನೂ ತುಂಬ ಇದೆ ನನ್ನ ಜೀವನದಲ್ಲಿ. ಇನ್ನೂ ಮಾಡಬೇಕಾದಂಥ ಕೆಲಸ ತುಂಬ ಇದೆ. ಅದಕ್ಕೆ ನಿಮ್ಮ ಪ್ರೀತಿ ಸಪೋರ್ಟ್ ನನ್ನ ಮೇಲೆ ಸದಾಕಾಲ ಇರಲಿ ಅಂತ ಈ ಒಂದು ಮುಸ್ಲಿಂ ಪ್ರತಿಭಾ ಕಂಟೆಕ್ಸ್ ಕೂಡ ಜೀವನದಲ್ಲಿ ಮಾತ್ರ ಮತ್ತೆ ಸಿಗ್ತೀನಿ ಅಷ್ಟೆಲ್ಲ. ಬಾಯ್.